ಸಿದ್ದು ಆಪ್ತ ಜಮೀರ್ ರಾಜಕೀಯ ಜೀವನವೇ ಉಡೀಸ್. ಸಿದ್ದು ಪರಮಾಪ್ತ ಅಂದ್ಕೊಂಡು ಮೆರಿತಾ ಇದ್ದಂಥ ಜಮೀರ್ ಡಿಕೆ ಸಂಪುಟದಲ್ಲಿ ಡಿಸಿಎಂ ಸ್ಥಾನಕ್ಕೆ ಭಾರಿ ಲಾಭಿ ನಡೆಸಿದ್ದ ಜಮೀರ್ ಡಿಸಿಎಂ ಸೀಟು ಏರಲು ಸ್ಕೆಚ್ ಹಾಕಿದ್ದ ನಾಯಕನಿಗೆ ಈಗ ಶಾಕ್. ಡಿಸಿಎಂ ಸೀಟು ಇಲ್ಲ, ಮಂತ್ರಿಗಿರಿನೂ ಇಲ್ಲ. ಆಡಿಯೋ ಬಾಂಬ್ ಮೂಲಕ ಬಿತ್ತು ದೊಡ್ಡ ಪೆಟ್ಟು ರಾಜಕೀಯ ಜೀವನದಲ್ಲಿ. ನುಚ್ಚು ನೂರಾಗ್ತಾ ಇದೆ ಜಮೀರ್ ರಾಜಕೀಯ ಜೀವನ. ಸಿದ್ದರಾಮಯ್ಯ ಅವರ ಬೆಂಬಲ ಇದ್ರೂ ಕೂಡ ನೋ ಯೂಸ್. ಜಮೀರ್ ಕೈ ಹಿಡಿಯಲಿಲ್ಲ ಹೈಕಮಾಂಡ್ ನಾಯಕರು. ಡಿಸಿಎಂ ಕನಸು ಕಾಣ್ತಾ ಇದ್ದ ಪಕ್ಷದ್ರೋಹಿಗೆ ಈಗ ಬಿಗ್ ಚಾಲೆಂಜ್ ಎದುರಾಗ್ತಾ ಇದೆ. ಈಗ ಮಂತ್ರಿ ಸ್ಥಾನ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲು ಅವರಿಗೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಪ್ರಬಲ ಖಾತೆಯನ್ನೇ ನಿಭಾಯಿಸ್ತಾ ಇದ್ದಂತ ಜಮೀರ್ಗೆ ಈಗ ಯಾವ ಖಾತೆಯೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಾ? ವಸತಿ ಖಾತೆಯನ್ನ ನಿಭಾಯಿಸ್ತಾ ಇದ್ರು ಜಮೀರ್. ಸಿದ್ದರಾಮಯ್ಯ ಅಧಿಕಾರದ ಗದ್ದುಗೆಯಲ್ಲಿದ್ದಂತಹ ಸಂದರ್ಭ, ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ವಸತಿ ಖಾತೆಯನ್ನ ಜಮೀರ್ ನಿಭಾಯಿಸ್ತಾ ಇದ್ರು. ಆದ್ರೆ ಈಗ ಡಿಕೆ ಸಂಪುಟದಲ್ಲೂ ಕೂಡ ಪ್ರಬಲ ಖಾತೆಯನ್ನ ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಇದ್ದಂತಹ ಜಮೀರ್ಗೆ ಈಗ ಈ ಆಡಿಯೋ ಕುತ್ತಾಗಿ ಪರಿಣಮಿಸ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ತನ್ನ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಫೈನಲ್ ಮಾಡಿ ಆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಹೈಕಮಾಂಡ್ನೇ ಪ್ರಶ್ನೆ ಮಾಡುವಂತೆ, ಹೈಕಮಾಂಡ್ ವಿರುದ್ಧವೇ ಸೆಡ್ಡು ಹೊಡೆಯುವಂತೆ, ಹೈಕಮಾಂಡ್ ಕಣಕ್ಕಿಳಿಸಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿ ಅಂತ ಹೇಳ್ತು. ಜಮೀರ್ ಕೇರಳದಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ರು. ಕೇರಳ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಆ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಹೈಕಮಾಂಡ್ ಅವರನ್ನ ಕಳುಹಿಸಿಕೊಟ್ಟಿತ್ತು. ಅಲ್ಲಿ ಪ್ರಚಾರಕ್ಕೆ ಹೋದ ಕಡೆಯಲ್ಲ ಜಮೀರ್ ಪ್ರಚಾರ ಮಾಡಿದ ಅಭ್ಯರ್ಥಿಗಳೆಲ್ಲರೂ ಕೂಡ ಗೆದ್ದಿದ್ದಾರೆ ಅಂತಂದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಸದ್ದು ಮಾಡ್ತು ಮತ್ತು ರಾಷ್ಟ್ರೀಯ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ನಾಯಕರುಗಳು ಅವರನ್ನ ಗುರುತಿಸಿದ್ರು. ಜಮೀರ್ ಅಹಮದ್ ಖಾನ್ ಅವರನ್ನ ಗುರುತಿಸುವಂತಹ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಪಡ್ಕೊಳ್ತಾ ಇದ್ದಂಥ ಇದೇ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈಗ ಮೇಲಿಂದ ಧೋಪ್ ಅಂತ ಕೆಳಗಡೆ ಎತ್ತಾಕ್ದಂತೆ ಆಗತ್ತೆ. ಚನ್ನಗಿರಿ ತಾಲೂಕಿನ ನಾಗರಾಜ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಸರ್. ಸೊ ಈ ಆಡಿಯೋ ತಾವು ಕೂಡ ಕೇಳಿಸ್ಕೊಂಡ್ರಿ ಅನ್ಕೊಂತೀನಿ. ಜಮೀರ್ ಅವರ ಆಡಿಯೋವನ್ನ ಏನ್ ಹೇಳ್ತೀರಿ ತಾವು? ಸರ್, ಕಾಂಗ್ರೆಸ್ ಪಕ್ಷ ನಮಗೆ ಹಡೆದ ತಾಯಿ ಇದ್ದಂತೆ. ಈ ಪಕ್ಷಕ್ಕೆ ಜಮೀರ್ ಅಹಮದ್ ಅವರು ದ್ರೋಹ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಅವರು ದಾವಣಗೆರೆ ಎಲೆಕ್ಷನ್ ಚುನಾವಣಾ ಪ್ರಚಾರದಲ್ಲೇ ಬಂದು ಆಸಕ್ತಿಯಿಂದ ಏನು ಅವರು ಮಾತಾಡ್ಲಿಲ್ಲ, ಅಂದ್ರೆ ಪ್ರಚಾರ ಮಾಡ್ಲಿಲ್ಲ. ಅವರು ನಾಮಕಾವಸ್ಥೆಗೆ ಬಂದು ಮಲ್ಲಿಕಾರ್ಜುನ್ ಅವ್ರ ಜೊತೆ ಸುದ್ದಿಗೋಷ್ಠಿ ಮಾಡಿ 2 ನಿಮಿಷ ಹೊರಟೋದ್ರು. ಹೌದು, ಅವರ ಒಂದು ವರ್ತನೆನೇ ಹೇಳ್ಕೊಡುತ್ತೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ. ದ್ರೋಹ ಮಾಡಿರೋದು ನಿಜ ಸರ್. ಇಂಥವರೆಲ್ಲ ಪಕ್ಷದಲ್ಲಿ ಇರಬಾರ್ದು ಇವರು. ಅಲ್ಲ, ಈಗ ಕಾಂಗ್ರೆಸ್ ಹೈಕಮಾಂಡ್ ಇವ್ರ ವಿರುದ್ಧ ಈ ಆಡಿಯೋ ವೈರಲ್ ಆಗ್ತಿದ್ದ ಹಾಗೆ ಶಿಸ್ತು ಕ್ರಮ ತೆಗೆದುಕೊಳ್ಬಹುದಾ ಅಂತ? ಹೌದು ಸರ್, ಶಿಸ್ತು ಕ್ರಮ ತಗೊಳಕ್ಕೆ ಏನು ಅನುಮಾನ ಇಲ್ಲ ಸರ್. ಹೈಕಮಾಂಡ್ನವರು ಅವರು ಯಾಕೆಂದ್ರೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ನಾಡಿ ಮಿಡಿತ ಗೊತ್ತಿರುತ್ತೆ ಸರ್. ಅವರು ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಸರ್. ಅವರು ಜಮೀರ್ ಅಹಮದ್ ಅವರು ಆಗಿರ್ಲಿ ಅಥವಾ ಬೇರೆ ಕಾರ್ಯಕರ್ತರಾಗಿರ್ಲಿ ಪಕ್ಷಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಮತದಾನ ಮಾಡೋದಕ್ಕೆ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಸರ್. ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾರೆ ಅವರು. ಹೈಕಮಾಂಡ್ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಸರ್ ಅವರು. ಅಲ್ಲ, ಹೈಕಮಾಂಡ್ ಸೂಕ್ತ ಕ್ರಮ ತೆಗೆದುಕೊಳ್ಳ ಅಂತಂದ್ರೆ ಹೈಕಮಾಂಡ್ ದುರ್ಬಲ, ಜಮೀರ್ ಅವರೇ ಸ್ಟ್ರಾಂಗು, ಜಮೀರ್ ಮುಂದೆ ಹೈಕಮಾಂಡ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಮೆಸೇಜ್ ಹೋದಂಗಾಗುತ್ತೆ. ಮತ್ತೊಬ್ರು ಇದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ಬಿಡ್ತಾರೆ ಅಲ್ವೇ? ಅಲ್ಲ ಸರ್, ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾರೆ ಅಂತಂದ್ರೆ ಮನೆ ಒಳಗಡೆ ಬೆನ್ನಿ ಚೂರಿ ಹಾಕರ್ನ ಯಾಕೆ ಇಟ್ಕೋಬೇಕು ಅವ್ರನ್ನ? ಅದೇ ಅಲ್ವಾ ಸರ್? ಈಗ ಅದರಿಂದ 10 ಜನ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡ್ತಾರೆ ಸರ್. ಇದೇ ಕೆಲಸ ಮಾಡ್ತಾರೆ. ಯಾವುದೇ ಪಕ್ಷಕ್ಕಾಗ್ಲಿ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಬಾರ್ದು ಅಲ್ವೇ ಸರ್? ಕರೆಕ್ಟ್. ಅದು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ನಾವು ಅರ್ಥಾಯಿಗೆಲ್ಲ ದ್ರೋಹ ಮಾಡ್ದಂಗೆ ಅಲ್ವೇ ಸರ್? ನಿಜ. ಅದನ್ನ ಹೈಕಮಾಂಡ್ ಅವರು ಸೂಕ್ತ ಪರಿಶೀಲನೆ ಮಾಡ್ಲಿ. ದಾವಣಗೆರೆಯಿಂದ
ಮತ್ತೊಮ್ಮೆ ಪಡೆದುಕೊಂಡು ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಅವರು ಕ್ರಮ ತೆಗೆದುಕೊಳ್ಳಲೇಬೇಕು ಸರ್ ಅವರು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ. ತಾವು ಸಾಕಷ್ಟು ವಿಚಾರ ಮಾತಾಡಿದ್ರಿ ನಾಗರಾಜ್ ಅವರೇ.